शुभोदय बच्चों, आज की कक्षा में आप सबका स्वागत है। आशा करते हैं कल किया गया पाठ समय की पहचान, इस पाठ के बारे में आप अच्छी तरह पढ़ाई कर चुके हैं। हम कल की कक्षा में इस पाठ के बारे में, इस कविता के बारे में काफ़ी जानकारी प्राप्त कर चुके हैं। बच्चों, आप सभी जान लिए हैं ना, मनुष्य के जीवन में समय कितना महत्वपूर्ण और अहम भूमिका निभाता है। जो मनुष्य समय के महत्व को पहचान कर समय का सदुपयोग कर लेता है, वह सदा ही आगे बढ़ता रहता है और विजय प्राप्त करता रहता है। जो मनुष्य समय का महत्व को न पहचान कर गपशप में समय बिताता है, तो वहां सदा दुखी रहता है, सदा अवमानित होना पड़ता है। हर कार्य में वह हार जाता है। ಮಕ್ಕಳೇ, ನಿನ್ನೆ ನಾವು ಸಮಯ ಕಿ ಪಹಚಾನ್ ಕವಿತೆ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತಿಳ್ಕೊಂಡ್ವಿ. ನಾವೆಲ್ಲ ಸಮಯದ ಒಂದು ಮಹತ್ವ, ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲೂ ಸಮಯಕ್ಕೆ ಎಂಥ ಮಹತ್ವಪೂರ್ಣವಾದಂತಹ ಸ್ಥಾನ ಇರುತ್ತೆ. ಸಮಯವನ್ನು ಮನುಷ್ಯ ಏಕೆ ಸದ್ಬಳಕೆ ಮಾಡಿಕೊಳ್ಬೇಕು, ಯಾವ ಮನುಷ್ಯ ಸಮಯದ ಒಂದು ಸದ್ಬಳಕೆಯನ್ನು, ಸಮಯದ ಒಂದು ಪ್ರಜ್ಞೆಯನ್ನು ಬೆಳೆಸ್ಕೊಂಡು ಮನುಷ್ಯನ ಜೀವನದಲ್ಲಿ ಸಮಯ ಎಷ್ಟು ಮಹತ್ವಪೂರ್ಣವಾಗಿರುತ್ತೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಅದನ್ನು ಸದ್ಬಳಕೆ ಮಾಡಿಕೊಂಡು ಕೆಲಸ ಕಾರ್ಯಗಳನ್ನು ಮಾಡ್ತಾನೋ, ಆ ಮನುಷ್ಯ ಸದಾ ಯಶಸ್ವಿಯಾಗಿರ್ತಾನೆ, ಗೆಲುವಿನ ಹಾದಿಯತ್ತ ನಡೀತಾ ಇರ್ತಾನೆ. ಅಂಥ ಮನುಷ್ಯನಿಗೆ ಮಾತ್ರ ಸಮಾಜದಲ್ಲಿ ಉನ್ನತ ಸ್ಥಾನ ಸಿಗೋದ್ರ ಜೊತೆಗೇನೆ ಗೌರವ, ಸನ್ಮಾನ, ಪ್ರಶಸ್ತಿಗಳು ಧಾರಾಕಾರವಾಗಿ ಹರಿದು ಬರ್ತಾ ಇರ್ತವೆ. ಮಕ್ಕಳೇ, ಅದಕ್ಕೆ ಕಾರಣ ಅವರು ತಮ್ಮ ಜೀವನದಲ್ಲಿ ಸಮಯವನ್ನು ಸದ್ಬಳಕೆ ಮಾಡಿಕೊಂಡಿರುವಂಥದ್ದು. ಸರಿಯಾದ ರೀತಿಯಲ್ಲಿ ಸಮಯಕ್ಕೆ ತಕ್ಕಂತೆ ತಮ್ಮ ಕೆಲಸ ಕಾರ್ಯಗಳನ್ನು ಪೂರ್ಣಗೊಳಿಸಿಕೊಂಡಿರುವಂಥದ್ದು. ಅದೇ ಅವರ ಗೆಲುವಿಗೆ ಸಾಕ್ಷಿಯಾಗಿರುತ್ತೆ. ಹೀಗೆ ಈ ಸಮಯದ ಬಗ್ಗೆ ಸಾಕಷ್ಟು ವಿಷಯಗಳನ್ನು ನಾವು ತಿಳ್ಕೊಂಡ್ವಿ. ಮಕ್ಕಳೇ, ನಿಮಗೆಲ್ಲ ಗೊತ್ತಿರಬೇಕು, ಮುತ್ತು ಒಡೆದರೆ ಹೋಯ್ತು, ಹೊತ್ತು ಕಳೆದರೆ ಹೋಯ್ತು ಅನ್ನೋ ಮಾತು. ಒಡೆದು ಹೋದ ಮುತ್ತನ್ನು ನಾವು ಮತ್ತೆ ಖರೀದಿ ಮಾಡಬಹುದು, ಅಂಥದ್ದೇ ಒಂದು ಮುತ್ತನ್ನು ಕೊಂಡ್ಕೊಳ್ಬಹುದು, ಅದನ್ನು ಮತ್ತೆ ಜೋಪಾನ ಮಾಡಿಟ್ಕೊಳ್ಬಹುದು. ಆದರೆ ಕಳೆದು ಹೋದ ಹೊತ್ತನ್ನು ಮಾತ್ರ ಮತ್ತೆ ನಾವು ಕೊಂಡ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ನಾವು ನಿನ್ನೆ ಕವಿತೆಯಲ್ಲಿ ನೋಡಿರಬಹುದು, ನೀವು ಚಕ್ರವರ್ತಿ ಆದರೂ ಸಹ ಕಳೆದು ಹೋದ ಒಂದು ಕ್ಷಣವನ್ನು ಹಿಂಪಡೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಕವಿ ಸಿಯಾರಾಮ್ ಶರಣಗುಪ್ತಜಿಯವರು ಸಹ ಹೇಳಿದ್ದಾರೆ. ಅದು 100ಕ್ಕೆ 100ರಷ್ಟು ಸತ್ಯವಾದ ಮಾತು. ಚಕ್ರವರ್ತಿಯೇ ಆಗಿರಲಿ, ಬಡವನೇ ಆಗಿರಲಿ, ಪ್ರಧಾನಮಂತ್ರಿಯವರೇ ಆಗಿರಲಿ, ಯಾರೂ ಸಹ ಕಳೆದು ಹೋದಂತಹ ಒಂದು ನಿಮಿಷದ, ಒಂದು ಕ್ಷಣದ ಸಮಯವನ್ನು ನಾವು ಹಿಂದೆ ಪಡ್ಕೊಳ್ಳೋದಕ್ಕೆ ಸಾಧ್ಯವೇ ಆಗೋದಿಲ್ಲ. ಹಾಗಾಗಿ ಮಕ್ಕಳೇ, ಸಮಯದ ಒಂದು ಮಹತ್ವವನ್ನು ಅರ್ಥ ಮಾಡಿಕೊಂಡು ನಾವು ಸಮಯ ಪ್ರಜ್ಞೆಯನ್ನು ಬೆಳೆಸ್ಕೊಂಡು ಆ ಸಮಯ ಪ್ರಜ್ಞೆಯನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ವೇಳಾಪಟ್ಟಿಯಂತೆ ಸರಿಯಾದ ಸಮಯಕ್ಕೆ ಸರಿಯಾದ ಕೆಲಸವನ್ನು ಮಾಡೋದನ್ನು ನಾವು ಕಲಿಬೇಕು. ಆ ಕೆಲಸಗಳಿಗೆ ಮಾತ್ರ ಒಂದು ಬೆಲೆ ಇರುತ್ತೆ. ಬೆಳಗ್ಗೆ ಮಾಡುವಂತಹ ಕೆಲಸವನ್ನು ರಾತ್ರಿ ಮಲ್ಗೋ ಟೈಮಲ್ಲಿ ಮಾಡಿದರೆ ಆ ಕೆಲಸ ನಿರರ್ಥಕವಾಗುತ್ತೆ, ಹೊಳೆಯಲ್ಲಿ ಹುಣಸೆಹಣ್ಣು ತೊಳೆದ ಹಾಗೆ ಅಂತ. ಅಂದರೆ ಯಾವುದೇ ಬೆಲೆ ಆ ಕೆಲಸಕ್ಕೆ ಬರೋದಿಲ್ಲ. ಹಾಗಾಗಿ ಮಕ್ಕಳೇ, ಇಂದಿನ ಒಂದು ತರಗತಿಯಲ್ಲಿ, ಹೀಗೆ ನಾವು ಹಿಂದಿನ ತರಗತಿಯಲ್ಲಿ, ನೆನ್ನೆಯ ತರಗತಿಯಲ್ಲಿ ಸಾಕಷ್ಟು ವಿಷಯಗಳನ್ನು ಅರ್ಥ ಮಾಡ್ಕೊಂಡ್ವಿ, ಕೇಳಿದ್ವಿ. ಇಂದಿನ ತರಗತಿಯಲ್ಲಿ ಸಿಯಾರಾಮ್ ಶರಣಗುಪ್ತಜಿಯವರು ಸಮಯ ಕಿ ಪಹಚಾನ್ ಕವಿತೆಯಲ್ಲಿ ಈ ಸಮಯದ ಸದ್ಬಳಕೆಯನ್ನು ಯಾವ ರೀತಿಯಾಗಿ ಮಾಡಿಕೊಳ್ಬೇಕು, ಯಾಕೆ ಅದು ಅವಶ್ಯಕ ಅನ್ನೋದನ್ನು ಇನ್ನೂ ಚೆನ್ನಾಗಿ ಹೇಳಿದ್ದಾರೆ. ಬನ್ನಿ ಮಕ್ಕಳೇ, ನಾವು ಇಂದಿನ ತರಗತಿಯಲ್ಲಿ ಸಿಯಾರಾಮ್ ಶರಣಗುಪ್ತಜಿಯವರು ಸಮಯದ ಬಗ್ಗೆ ಏನು ಹೇಳ್ತಾ ಇದ್ದಾರೆ ಅನ್ನೋದನ್ನು ನೋಡೋಣ. ಸಮಯ ಕಾ ಸದುಪಯೋಗ. ಇಂದು ಕವಿ ಸಿಯಾರಾಮ್ ಶರಣಗುಪ್ತಜಿಯವರು ಸಮಯದ ಸದ್ಬಳಕೆಯನ್ನು ಮಾಡಿಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಯಾವ ರೀತಿಯಾಗಿ ಮಾಡಿಕೊಳ್ಳೋದು ಸಮಯದ ಸದ್ಬಳಕೆಯನ್ನು? ಈಗ ಪದ್ಯವನ್ನು ನೋಡೋಣ.
समय ईश का दिया हुआ अति अनुपम धन है, यही समय ही अहो तुम्हारा शुभ जीवन है। यही समय ही अहो तुम्हारा शुभ जीवन है। तुच्छ कभी तुम नहीं एक पल को भी जानो, पल पल से ही बना हुआ जीवन को मानो। समय, यहाँ पर कवि सियाराम शरणगुप्त जी कह रहे हैं कि समय ईश का दिया हुआ अनुपम धन है। ईश यानी भगवान, ईश्वर। कवि कह रहे हैं कि यह समय हर एक मनुष्य को ईश दिया हुआ अनुपम धन है। यही समय ही अहो तुम्हारा शुभ ಜೀವನ है। ಇಲ್ಲಿ ಕವಿ ಸಿಯಾರಾಮ್ ಶರಣಗುಪ್ತ ಜಿ ಅವರು ಹೇಳ್ತಾ ಇದ್ದಾರೆ, ಆ ಭಗವಂತ ನಮಗೆ ಕರುಣಿಸಿರುವಂತಹ ಅತ್ಯಮೂಲ್ಯವಾಗಿರುವಂತಹ ಶ್ರೇಷ್ಠವಾಗಿರುವಂತಹ ಸಂಪತ್ತು ಅಂದರೆ ಈ ಸಮಯ ಅನ್ನೋದು. ಇದೇ ಸಮಯ ನಿನ್ನ ಶುಭ ಜೀವನದ ಬುನಾದಿಯಾಗಿರುತ್ತೆ. ಅಂದರೆ ವರ್ತಮಾನ ಕಾಲದಲ್ಲಿ ನೀನು ಈ ಸಮಯವನ್ನು ಯಾವ ರೀತಿಯಾಗಿ ಬಳಕೆ ಮಾಡಿಕೊಳ್ತೀಯೋ ಅದರ ಆಧಾರದ ಮೇಲೆ ನಿನ್ನ ಶುಭ ಜೀವನ, ಮುಂದಿನ ಭವಿಷ್ಯ ನಿರ್ಧಾರವಾಗಿರುತ್ತೆ. ಹೇಗೆ ಒಂದು ಕಟ್ಟಡದ ನಿರ್ಮಾಣಕ್ಕೆ ಬುನಾದಿ ಅತ್ಯವಶ್ಯಕವಾಗಿರುತ್ತೋ ಹಾಗೆ ನಮ್ಮ ವರ್ತಮಾನ ಪರಿಸ್ಥಿತಿಯಲ್ಲಿ ನಾವು ಈ ಸಮಯವನ್ನು ಹೇಗೆ ಬಳಕೆ ಮಾಡ್ಕೊಳ್ತೀವಿ ಅನ್ನೋದರ ಆಧಾರದ ಮೇಲೆ ನಮ್ಮ ಮುಂದಿನ ಭವಿಷ್ಯ ನಿರ್ಧಾರ ಆಗಿರುತ್ತೆ. ಆದ್ದರಿಂದ ಕವಿ ಇಲ್ಲಿ ಹೇಳ್ತಾ ಇದ್ದಾರೆ, ಈ ಸಮಯ ಅನ್ನೋದೇ ನಿನ್ನ ಮುಂದಿನ ಶುಭ ಜೀವನ ಅಂತ ಹೇಳ್ತಾ ಇದ್ದಾರೆ. ಇಂದಿನ ಸಮಯವೇ ನಿನ್ನ ಮುಂದಿನ ಭವಿಷ್ಯತ್ತಿನ ಶುಭ ಜೀವನ. ನೀನು ಮುಂದೆ ಸುಖವಾಗಿರಬೇಕು, ನಗುತ್ತಾ ಇರಬೇಕು, ಸಂತೋಷದಿಂದ ಇರಬೇಕು, ವಿಜಯಶಾಲಿಯಾಗಿರಬೇಕು ಅಂದರೆ ಇಂದಿನ ಸಮಯವನ್ನು ಸದ್ವಿನಿಯೋಗ ಮಾಡ್ಕೊಳ್ಳೋದನ್ನು ಕಲಿ ಅಂತ ಹೇಳಿ ಕವಿ ಇಲ್ಲಿ ಹೇಳ್ತಾ ಇದ್ದಾರೆ. ತುಚ್ಛ ಕಭಿ ತುಮ್ ನಹಿ ಏಕ ಪಲ್ ಕೋ ಭಿ ಮಾನೋ. ಒಂದು ಕ್ಷಣವನ್ನು ಸಹ ನಿರರ್ಥಕ ಅಂತ ನಾವು ತಿಳ್ಕೊಳ್ಬಾರ್ದು. ಅದು ಯಾವುದೇ ಕೆಲಸಕ್ಕೆ ಉಪಯೋಗ ಇಲ್ಲದೆ ಇರುವಂಥದ್ದು ಅಂತ ನಾವು ಅಂದ್ಕೊಳ್ಬಾರ್ದು. ಏನು ಒಂದೇ ಒಂದು ಕ್ಷಣವನ್ನು ನಾವು ಆರಾಮಾಗಿ ಟಿ ವಿ ನೋಡ್ತಾನೋ, ಆಟ ಆಡ್ತಾನೋ, ಹೊರಗಡೆ ಕಟ್ಟೆ ಮೇಲೆ ಕುತ್ಕೊಂಡು ಬೇರೆಯವ್ರ ಜೊತೆ ಮಾತಾಡ್ತಾನೋ ಕಳಿತೀವಿ ಅನ್ನೋ ಭಾವನೆಯನ್ನು ನಮ್ಮ ತಲೆಯಿಂದ ನಾವು ಕಿತ್ತೆಸಬೇಕು. ಯಾಕೆಂದರೆ ಮಕ್ಕಳೇ, ಆ ಒಂದು ಕ್ಷಣದ ನಿರ್ಧಾರ, ಆ ಒಂದು ಕ್ಷಣ ನಮ್ಮ ಭವಿಷ್ಯವನ್ನೇ ತಿದ್ದುವಂಥ, ನಮ್ಮ ಭವಿಷ್ಯವನ್ನೇ ಬದಲಾಯಿಸುವಂತಹ ಒಂದು ಸಾಮರ್ಥ್ಯವನ್ನು ಹೊಂದಿರಬಹುದು. ಆದ್ದರಿಂದ ಕವಿ ಇಲ್ಲಿ ಹೇಳ್ತಾ ಇದ್ದಾರೆ, ಒಂದು ಕ್ಷಣವನ್ನು ಸಹ ನೀನು ನಿರರ್ಥಕ ಅಂತ, ತುಚ್ಛ ಅಂತ ಅಂದ್ಕೊಳ್ಬೇಡ. ಆ ರೀತಿ ಅಂದ್ಕೊಂಡಿದ್ದೇ ಆದಲ್ಲಿ ನೀನು ಹಗಲು ಕಂಡ ಬಾವಿಗೆ ಬಿದ್ದ ಹಾಗಾಗುತ್ತೆ. ಅಂದರೆ ഇരുಳು ಕಂಡ ಬಾವಿಗೆ ಹಗಲಲ್ಲೇ ಹೋಗಿ ಬಿದ್ದಿರೋ ಹಾಗೆ. ನಮಗೆ ಗೊತ್ತು ಸಮಯ ಎಷ್ಟು ಮಹತ್ವವಾಗಿರುತ್ತೆ ನಮಗೆ ಅಂತ. ಹಾಗಿದ್ರೂ ಸಹ ನಾವು ನಿರರ್ಥಕವಾಗಿ ಸಮಯವನ್ನು, ಯಾವುದೇ ಕೆಲಸವನ್ನು ಮಾಡ್ದೇನೆ ವಿಶ್ರಾಂತಿಯನ್ನು ತೆಗೆದುಕೊಳ್ತಾ ಆಗಿರಬಹುದು, ಅಥವಾ ಟಿ ವಿಯನ್ನು ನೋಡ್ತಾ ಆಗಿರ್ಬೋದು, ಕಾಲಹರಣ ಇದೇ ವ್ಯರ್ಥವಾಗಿ ಕಾಲಹರಣ ಮಾಡಿದರೆ ಅದು ನಾವು ഇരുಳು ಕಂಡ ಬಾವಿಲಿ ಹಗಲು ಬಿದ್ದ ಹಾಗೆ. ಗೊತ್ತಿದ್ದು ನಾವು ನಮ್ಮ ಆಪತ್ತನ್ನು ನಾವೇ ತಂದುಕೊಂಡ ಹಾಗೆ ಅಂತ ಹೇಳಿ ಇಲ್ಲಿ ಕವಿ ಸಿಯಾರಾಮ್ ಶರಣಗುಪ್ತಜಿಯವರು ಹೇಳ್ತಾ ಇದ್ದಾರೆ. ಪಲ ಪಲ ಸೇ ಹಿ ಬನಾ ಹುವಾ ಹೇ ಜೀವನ್ ಕೋ ಮಾನೋ. ಮಕ್ಕಳೇ, ನೀವೆಲ್ಲ ಹಿಂದೆ ನಮ್ಮ ಹಿರಿಯರು ಹೇಳಿರುವಂತಹ ಒಂದು ಕನ್ನಡದ ಮಾತನ್ನು ಕೇಳಿರಬಹುದು, ಹನಿ ಹನಿ ಕೂಡಿದರೆ ಹಳ್ಳ, ತೆನೆ ತೆನೆ ಕೂಡಿದರೆ ರಾಶಿ ಅಂತ. ಹಾಗೆ ಮಕ್ಕಳೇ, ಇಲ್ಲಿ ಕವಿ ಸಿಯಾರಾಮ್ ಶರಣಗುಪ್ತಜಿಯವರು ಸಹ ಹೇಳ್ತಾ ಇದ್ದಾರೆ, ಪಲ ಪಲ ಸೇ ಹಿ ಬನಾ ಹುವಾ ಹೇ ಜೀವನ್ ಕೋ ಮಾನೋ. ಕ್ಷಣ ಕ್ಷಣದ ಒಂದೊಂದು ಕ್ಷಣವೂ ಸಹ ನಿನ್ನ ಜೀವನವನ್ನು ರೂಪಿಸುತ್ತೆ. ನೀನು ಯಾವ ರೀತಿಯಾಗಿ ಸಮಯವನ್ನು ಕಳೀತಾ ಇರ್ತೀಯೋ ಅದೆಲ್ಲ ನಿನ್ನ ಮುಂದಿನ ಭವಿಷ್ಯದ ಬುತ್ತಿ, ನಿನ್ನ ಮುಂದಿನ ಜೀವನ ಹೇಗಿರುತ್ತೆ ಅನ್ನೋದನ್ನು ತೋರಿಸುತ್ತೆ. ಒಂದೊಂದು ಕ್ಷಣದಿಂದಲೂ ಸಹ ಜೀವನ ನಿಂದ ನಿರ್ಮಾಣ ಆಗುತ್ತೆ. ಜೀವನ ಅನ್ನೋದು ಕ್ಷಣ ಕ್ಷಣದ ಸಮಯದಿಂದ ನಿರ್ಮಾಣ ಆಗಿದೆ. ಹೇಗೆ ಹನಿ ಹನಿ ಕೂಡಿದರೆ ಹಳ್ಳ ಆಗುತ್ತೋ ಅದೇ ರೀತಿ ಒಂದೊಂದು ನಿಮಿಷ, ಒಂದೊಂದು ಕ್ಷಣವೂ ಸಹ ಸೇರಿ ನಿನ್ನ ಜೀವನ ನಿರ್ಮಾಣ ಆಗುತ್ತೆ. ಆದ್ದರಿಂದ ಯಾವುದೇ ಒಂದು ಕ್ಷಣವನ್ನು ಸಹ ನಿರರ್ಥಕ ಅಂತ ನೀನು ತಿಳಿಬೇಡ. ಅದನ್ನು ವ್ಯರ್ಥವಾಗಿ ಕಾಲಹರಣ ಮಾಡಬೇಡ. ಅದನ್ನು ಬಳಕೆ ಮಾಡ್ಕೊಳ್ಳೋದನ್ನು ನೀನು ಕಲ್ತ್ಕೋ ಅಂತ ಹೇಳಿ ಕವಿ ಸಿಯಾರಾಮ್ ಶರಣಗುಪ್ತಜಿಯವರು ಹೇಳ್ತಾ ಇದ್ದಾರೆ. ಯಾರು ಸಮಯವನ್ನು ಸದ್ಬಳಕೆ ಮಾಡ್ಕೊಳ್ತಾರೋ ಅವರು ಯಶಸ್ವಿಗಳಾಗ್ತಾರೆ, ಗೆಲುವಿನ ಹಾದಿಯಲ್ಲಿ ಸಾಗ್ತಾರೆ.
ಇಲ್ಲದೆ ಇರೋರು, ಸಮಯವನ್ನು ಸದ್ಬಳಕೆ ಮಾಡಿಕೊಳ್ಳದೆ ಇರೋರು ಕೆಲಸಗಳನ್ನು ಪೂರ್ತಿಯಾಗಿ ಮುಗಿಸೋದಕ್ಕೆ ಸಾಧ್ಯವೇ ಆಗೋದಿಲ್ಲ. ಅವರೆಲ್ಲ ಅಯ್ಯೋ ಇನ್ನೂ ಒಂದು ಸ್ವಲ್ಪ ಸಮಯ ಇರಬೇಕಾಗಿತ್ತು, ಆಗ ನಾನು ಇನ್ನೂ ಚೆನ್ನಾಗಿ ಕೆಲಸವನ್ನು ಮಾಡ್ತಾ ಇದ್ದೆ ಅಂತ. ಅದು ಅವರು ಸಮಯವನ್ನು ಹೇಗೆ ಬಳಸ್ಕೊಳ್ತಾರೆ ಅನ್ನೋದನ್ನು ತೋರಿಸ್ಕೊಡುತ್ತೆ. ಅಂದರೆ ಅವರಿಗೆ ಸಮಯವನ್ನು ಸರಿಯಾಗಿ ಬಳಕೆ ಮಾಡಿಕೊಳ್ಳುವಂತಹ ಕೌಶಲ್ಯ ಇಲ್ಲ ಅನ್ನೋದನ್ನು ತೋರಿಸ್ಕೊಡುತ್ತೆ. ಆದ್ದರಿಂದ ಸರಿಯಾದ ಸಮಯಕ್ಕೆ ಸರಿಯಾದ ಕೆಲಸವನ್ನು ಮಾಡುವಂಥ ಹವ್ಯಾಸವನ್ನು ನಾವು ಬೆಳೆಸ್ಕೊಳ್ಬೇಕು. ಯಾಕಂದರೆ ಮಕ್ಕಳೇ, ಉತ್ತಮ ಹವ್ಯಾಸಗಳು ಉತ್ತಮ ಭವಿಷ್ಯದ ಬುನಾದಿಗಳಾಗ್ತವೆ. ನಾವು ಉತ್ತಮ ಹವ್ಯಾಸಗಳನ್ನು ಬೆಳೆಸ್ಕೊಂಡಾಗ ಮಾತ್ರ ಉತ್ತಮ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಬಹುದು. ಮುಂದಿನ ಪದ್ಯದಲ್ಲಿ ಕವಿ ಇಲ್ಲಿ ಹೇಳ್ತಾ ಇದ್ದಾರೆ, ಕರ್ನಾ ಹೇ ಜೋ ಕಾಮ್ ಉಸಿ ಮೇ ಚಿತ್ತ ಲಗಾದೋ, ಆತ್ಮಾ ಪರ್ ವಿಶ್ವಾಸ ಕರೋ ಸಂದೇಹ ಬಘಾದೋ. ಆತ್ಮಾ ಪರ್ ವಿಶ್ವಾಸ ಕರೋ ಸಂದೇಹ ಬಘಾದೋ. ಇಲ್ಲಿ ಕವಿ ಹೇಳ್ತಾ ಇದ್ದಾರೆ, ಕರ್ನಾ ಹೇ ಜೋ ಕಾಮ್ ಉಸಿ ಮೇ ಚಿತ್ತ ಲಗಾದೋ. ಮಕ್ಕಳೇ, ಸಾಕಷ್ಟು ಸಂದರ್ಭಗಳಲ್ಲಿ ನಿಮ್ಮನ್ನು ನೀವೇ ಪ್ರಶ್ನೆ ಮಾಡ್ಕೊಂಡಿರಬಹುದು, ಇದು ನನ್ನಿಂದ ಸಾಧ್ಯನಾ, ಇದು ತುಂಬ ಕ್ಲಿಷ್ಟಕರವಾಗಿರುವಂತಹ ವಿಷಯ, ತುಂಬ ಕಷ್ಟವಾಗಿರುವಂತಹ ವಿಷಯ, ಇದನ್ನು ನನ್ನಿಂದ ಕಲಿಯೋದಕ್ಕೆ ಆಗೋದಿಲ್ಲ ಅನ್ನೋ ಭಾವನೆ ಎಷ್ಟೋ ಸಲ ನಿಮ್ಮಲ್ಲಿ ಬಂದಿರಬಹುದು. ಆದರೆ ಅದು ನಿಜಕ್ಕೂ ನಿಮ್ಮೆಲ್ಲರ ತಪ್ಪು ಕಲ್ಪನೆ. ಯಾಕಂದರೆ ಮಕ್ಕಳೇ, ಯಾವುದೂ ಸಹ ಈ ಜಗತ್ತಲ್ಲಿ ನಮ್ಮಿಂದ ಅಸಾಧ್ಯ ಅನ್ನುವಂಥ ವಿಷಯ ಯಾವುದೂ ಇಲ್ಲ. ಎಲ್ಲವನ್ನ ಕಲಿಯುವಂಥ, ಎಲ್ಲವನ್ನ ನೆನಪಿನಲ್ಲಿಟ್ಕೊಳ್ಳುವಂಥ, ಎಲ್ಲವನ್ನ ಸಾಧಿಸುವಂಥ ಶಕ್ತಿಯನ್ನು ಆ ಭಗವಂತ ನಮಗೆ ಹುಟ್ಟಿದಾಗಿಂದಲೇ ಕೊಟ್ಟಿರ್ತಾನೆ. ಆದರೆ ಅದನ್ನು ಯಾವ ರೀತಿಯಾಗಿ ನಾವು ಬಳಸ್ಕೊಳ್ಬೇಕನ್ನೋ ಜ್ಞಾನ, ಕೌಶಲ್ಯ ನಮ್ಮಲ್ಲಿ ಇರೋದಿಲ್ಲ. ಅದರ ಕೊರತೆಯಿಂದಾಗಿ ನಾವು ಆ ರೀತಿಯ ಸಂದರ್ಭಗಳನ್ನು ಎದುರಿಸಬೇಕಾಗುತ್ತೆ. ಆದ್ದರಿಂದ ಕವಿ ಹೇಳ್ತಾ ಇದ್ದಾರೆ ಇಲ್ಲಿ, ಕರ್ನಾ ಹೇ ಜೋ ಕಾಮ್ ಉಸಿ ಮೇ ಚಿತ್ತ ಲಗಾದೋ. ಯಾವುದೇ ಕೆಲಸ ಆಗಿರಲಿ, ಕಲಿಯೋ ತನಕ ಮಾತ್ರ ಅದು ಮಹಾವಿದ್ಯೆ ಆಗಿರುತ್ತೆ. ಕಲ್ತ ಮೇಲೆ ತುಂಬ ಸುಲಭವಾಗಿರುತ್ತೆ. ಹಾಗಾಗಿ ಯಾವುದೇ ಕೆಲಸವನ್ನು ನೀವು ಮಾಡಬೇಕಾದ್ರೂ, ಯಾವುದೇ ವಿಷಯವನ್ನು ಕಲಿಬೇಕಾದ್ರೂ ಸಹ, ಕೆಲಸ ಅಷ್ಟೇ ಅಲ್ಲ, ಏನನ್ನಾದರೂ ಕಲಿಯೋದಾಗಿರಲಿ, ಯಾವುದೇ ವಿಷಯ ಆಗಿರಲಿ, ಅದನ್ನು ಕಲಿಯುವಂಥ ಸಂದರ್ಭದಲ್ಲಿ ಅಥವಾ ಯಾವುದೋ ಒಂದು ಕೆಲಸವನ್ನು ಮಾಡುವಂಥ ಸಂದರ್ಭದಲ್ಲಿ ಪೂರ್ತಿಯಾಗಿ ನಮ್ಮ ಲಕ್ಷ್ಯ, ನಮ್ಮ ಧ್ಯಾನ ಆ ಕೆಲಸದಲ್ಲಿ ತಲ್ಲೀನವಾಗಿರೋ ಹಾಗೆ ನಾವು ನೋಡ್ಕೊಳ್ಬೇಕು. ಕೆಲಸ ಮಾಡ್ತಾ ಇರೋದು ಮನಸ್ಸಲ್ಲಿ ಬೇರೊಂದು ಯೋಚನೆಗಳನ್ನು ಮಾಡ್ತಾ ಇದ್ರೆ ಆ ಕೆಲಸ ಯಶಸ್ವಿ ಆಗೋದಕ್ಕೆ ಸಾಧ್ಯ ಇಲ್ಲ. ನಾವು ಯಾವ ಕೆಲಸವನ್ನು ಮಾಡ್ತಾ ಇರ್ತೀವೋ ಅದರಲ್ಲೇ ಪೂರ್ತಿಯಾಗಿ ಲೀನವಾದಾಗ ಮಾತ್ರ ನಾವು ಆ ಕೆಲಸದಲ್ಲಿ ಯಶಸ್ವಿ ಆಗೋದಕ್ಕೆ ಸಾಧ್ಯ. ಆದ್ರಿಂದ ಕವಿ ಇಲ್ಲಿ ಹೇಳ್ತಾ ಇದ್ದಾರೆ, ಆತ್ಮ ಪರ್ ವಿಶ್ವಾಸ ಕರೋ ಸಂದೇಹ ಬಘಾದೋ. हर एक मनुष्य के लिए आत्मविश्वास सबसे बड़ा शक्ति होता है. जो आत्मा पर विश्वास रखता है वह हर कार्य को सफल करके दिखाता है. ಇಲ್ಲಿ ಕವಿ ಹೇಳ್ತಾ ಇದ್ದಾರೆ, ಆತ್ಮ ಪರ್ ವಿಶ್ವಾಸ ರಖೋ ಸಂದೇಹ ಬಗಾದೋ. ಹೌದು ಮಕ್ಕಳೇ, ಇದು ನಿಜ. ಯಾವ ವ್ಯಕ್ತಿಗೆ ಆತ್ಮವಿಶ್ವಾಸ ಇರುತ್ತೋ ಅವನು ಎಲ್ಲವನ್ನ ಗೆಲ್ಲಬಲ್ಲ, ಇಡೀ ಜಗತ್ತನ್ನೇ ಆಳಬಲ್ಲ. ಯಾರು ತುಂಬ ಶ್ರೀಮಂತರಿರ್ತಾರೆ, ಹಣದ ಒಂದು ಬೆಂಬಲ ಇರುತ್ತೆ, ಸಾವಿರಾರು ಜನರ ಒಂದು ಬೆಂಬಲ ಇರುತ್ತೆ, ಅವನ ಹಿಂದೆ ಸಾವಿರಾರು ಜನ ನಿಂತಿರ್ತಾರೆ, ಆದರೂ ಸಹ ಆತನಲ್ಲಿ ಆತ್ಮವಿಶ್ವಾಸ ಇಲ್ಲದೆ ಹೋದರೆ ಅವನು ಯಾವುದೇ ಕೆಲಸವನ್ನು ಸಹ ಮಾಡೋದಕ್ಕೆ ಅವನ ಕೈಯಿಂದ ಸಾಧ್ಯವೇ ಆಗಲ್ಲ. ಈಗ ನಿಮಗೆ ಒಂದು ಚಿಕ್ಕ ಉದಾಹರಣೆ ಕೊಟ್ಟು ಹೇಳೋದಾದರೆ, ಮರ ಹತ್ತಬೇಕು ಅನ್ನೋ ಒಂದು ಆಸೆ ನಿಮ್ಮಲ್ಲಿದ್ದರೆ ಅದರ ಜೊತೆಗೇನೆ ಆ ಆತ್ಮವಿಶ್ವಾಸವೂ ಸಹ ಇರಬೇಕು. ನಾನು ಹತ್ತಿ ಆ ಮಾವಿನ ಹಣ್ಣನ್ನು ನಾನೇ ನನ್ನ ಕೈಯಾರೆ ಕಿತ್ತು ತಿನ್ನಬೇಕು ಅನ್ನೋ ಒಂದು ಛಲ ಇರಬೇಕು, ಆತ್ಮವಿಶ್ವಾಸ ಇರಬೇಕು. ಹಾಗಿದ್ದಾಗ ಮಾತ್ರ ನೀವು ಮರವನ್ನು ಹತ್ತಿ ಹಣ್ಣನ್ನು ಹರಿಯೋದಕ್ಕೆ ಸಾಧ್ಯ. ಇಲ್ಲದೆ ಹೋದರೆ ಕೆಳಗೆ ನಿಂತ್ಕೊಂಡಿರೋರು ಎಷ್ಟರ ತನಕ ನಿಮ್ಮನ್ನು ಎತ್ತೋದಕ್ಕೆ ಸಾಧ್ಯ? ಅವರ ಕೈಗೆ ನಿಲುಕುವಷ್ಟರಿಗೆ ಮಾತ್ರ ಎತ್ತೋದಕ್ಕೆ ಸಾಧ್ಯ ಆಗುತ್ತೆ. ಯಾವಾಗ ನೀವು ಅವ್ರ ಕೈಗೆ ಎಟ್ಕೋದಿಲ್ವೋ ಆಗ ಅವ್ರ ಕೈ ಬಿಡ್ತಾರೆ. ನಿಮ್ಮಲ್ಲಿ ಆತ್ಮವಿಶ್ವಾಸ, ನಾನು ಹತ್ತೇ ತೀರ್ತೀನಿ ಅನ್ನೋ ಆತ್ಮವಿಶ್ವಾಸ ಇದ್ದರೆ ಮಾತ್ರ ಮೇಲೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದರೆ ನೀವು ಕೆಳಗೆ ಬಿದ್ದು ಕೈಕಾಲು ಮುರ್ಕೊಳ್ಬೇಕಾಗುತ್ತೆ. ಹಾಗೆ ಮಕ್ಕಳೇ, ಯಾವುದೇ ಕೆಲಸ ಆಗಿರಲಿ, ಆ ಕೆಲಸವನ್ನು ಮಾಡೋದಕ್ಕಿಂತ ಮುಂಚೆ ಅಥವಾ ಯಾವುದೇ ಒಂದು ವಿಷಯ ಆಗಿರಲಿ, ಆ ವಿಷಯವನ್ನು ಕಲಿಯೋದಕ್ಕಿಂತ ಮುಂಚೆ ಮೊದಲು ಆತ್ಮವಿಶ್ವಾಸವನ್ನು ಬೆಳೆಸ್ಕೊಳ್ಳಿ. ನಾನು ಇದನ್ನು ಮಾಡೇ ತೀರ್ತೀನಿ. ನಿಮ್ಮ ಮೇಲೆ ನಿಮಗೆ ನಂಬಿಕೆಯನ್ನು ಬೆಳೆಸ್ಕೊಳ್ಳಿ, ಬೇರೆಯವರ ಮೇಲೆ ನಂಬಿಕೆ ಬೇಡ. ನನಗೆ ಗುರುಗಳು ಹೇಳ್ಕೊಡ್ತಾರೆ, ತಂದೆ ತಾಯಿಗಳು ಹೇಳ್ಕೊಡ್ತಾರೆ, ಅಕ್ಕಂದ್ರೆ ಹೇಳ್ಕೊಡ್ತಾರೆ ಅನ್ನೋದನ್ನು ಬೇಡ. ನನಗೆ ಗೊತ್ತಿರುವಂತಹ, ನಾನು ಕಲಿಬೇಕು ಅಂದ್ಕೊಂಡಿರುವಂತಹ ಈ ವಿಷಯವನ್ನು ನಮ್ಮ ಗುರುಗಳ ಮಾರ್ಗದರ್ಶನದಂತೆ ಅವರು ಹೇಳಿರುವ ಪ್ರಕಾರ ಅಧ್ಯಯನವನ್ನು ಮಾಡಿ ನಾನು ಇದನ್ನು ಕಲಿತೇ ತೀರ್ತೀನಿ ಅನ್ನೋ ಒಂದು ವಿಶ್ವಾಸವನ್ನು ಬೆಳೆಸ್ಕೊಂಡಿದ್ದೇ ಆದಲ್ಲಿ ಖಂಡಿತವಾಗಿಯೂ ಕೆಲವೇ ದಿನಗಳಲ್ಲಿ ನೀವು ಆ ವಿಷಯವನ್ನು ಕರಗತ ಮಾಡಿಕೊಳ್ಬಹುದು. ಅದನ್ನೇ ಇಲ್ಲಿ ಕವಿಗಳು ಸಹ ಹೇಳ್ತಾ ಇದ್ದಾರೆ. ಸಂದೇಹ ಅನ್ನೋದನ್ನು ಹೊಡೆದೋಡಿಸ್ರಿ, ಬಗಾದು ಅಂದರೆ ಹೊಡೆದೋಡಿಸುವಂಥದ್ದು.
ಸಂಶಯ, ನನ್ನಿಂದ ಸಾಧ್ಯವೋ ಅಥವಾ ಅಸಾಧ್ಯವೋ, ನನ್ನಿಂದ ಆಗುತ್ತೋ ಇಲ್ವೋ ಅನ್ನೋ ಭಾವನೆಗಳನ್ನು ನೀವು ಹೊಡೆದೋಡಿಸ್ರಿ. ಆಗ ಮಾತ್ರ ನಿಮ್ಮಲ್ಲಿ ಆತ್ಮವಿಶ್ವಾಸ ಮೂಡೋದಕ್ಕೆ ಸಾಧ್ಯ. ಆತ್ಮವಿಶ್ವಾಸದಿಂದ ಕೆಲಸವನ್ನು ಮಾಡಿದ್ದೇ ಆದಲ್ಲಿ ನೀವು ಕೆಲಸದಲ್ಲಿ ಯಶಸ್ವಿಯಾಗೋದು ಸಹ ಸಾಧ್ಯ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ऐसा सुसमय भला और कब तुम पाओगे, खोकर पीछे इसे सर्वथा पछताओगे. ಈಗ ನಿಮ್ಮ ಕಣ್ಮುಂದೆ ಇರುವಂಥ ಸಮಯವೇ ಒಂದು ಉತ್ತಮವಾದಂಥ ಸಮಯ, ಒಳ್ಳೆಯ ಸಮಯ. ಯಾವುದೇ ಕೆಲಸವನ್ನು ಮಾಡೋದಕ್ಕಾಗಲಿ ಸಮಯವನ್ನು ಕೇಳುವಂಥದ್ದು ಉತ್ತಮ ಸಮಯದಲ್ಲೇ ಮಾಡಬೇಕು ಅನ್ನೋ ಭಾವನೆ ಬೇಡ. ನೀವು ಯಾವ ಕೆಲಸವನ್ನು ಕೈಗೆತ್ಕೊಂಡು ಯಾವಾಗ ಪ್ರಾರಂಭ ಮಾಡ್ತಿರೋ ಅದೇ ಒಳ್ಳೆಯ ಸಮಯ. ಸುಸಮಯ ಅಂದರೆ ಒಳ್ಳೆಯ ಸಮಯ. ಕೆಲಸವನ್ನು ಮಾಡೋದಕ್ಕೆ ಒಳ್ಳೆಯ ಗಳಿಗೆಗೆ ಕಾಯೋದು ಬೇಕಾಗಿಲ್ಲ. ನೀವು ಶುರು ಮಾಡಿದ್ದೇ ಒಳ್ಳೆಯ ಗಳಿಗೆ ಅಂತ ಅಂದ್ಕೊಂಡು ಕೆಲಸಗಳನ್ನು ಪ್ರಾರಂಭ ಮಾಡಿ. ಅಕಸ್ಮಾತ್ತಾಗಿ ಇಂಥ ಒಂದು ಒಳ್ಳೆಯ ಸಮಯವನ್ನು ನೀವು ಕೈ ಚೆಲ್ಲಿ ಕಳ್ಕೊಂಡ್ರೆ ಅಂದರೆ ಆ ಸಮಯ ಕಳ್ಕೊಂಡಾದ್ಮೇಲೆ ನೀವು ಪಶ್ಚಾತ್ತಾಪವನ್ನು ಪಡಬೇಕಾಗುತ್ತೆ. ಮಕ್ಕಳೇ, ಒಂದು ನೆನಪಿಟ್ಕೊಳ್ಳಿ, ನಮ್ಮ ಕೆಲಸಗಳನ್ನು ಹಾಳು ಮಾಡಿಕೊಂಡು ಅಥವಾ ಯಾವುದೋ ಒಂದು ತಪ್ಪನ್ನು ಮಾಡಿ ಅಯ್ಯೋ ಹೀಗಾಗಬಾರ್ದಾಗಿತ್ತು ಅಂತ ಪಶ್ಚಾತ್ತಾಪ ಪಡೋದ್ರಿಂದ ಆ ತಪ್ಪು ಸರಿಯಾಗೋದಿಲ್ಲ, ಅಥವಾ ಹೋದಂತಹ ಸಮಯ ವಾಪಸ್ ಮತ್ತೆ ನಮ್ಮ ಕೈಗೆ ಸಿಗೋದಿಲ್ಲ. ಆದ್ದರಿಂದ ಪಶ್ಚಾತ್ತಾಪ ಪಡೋದಕ್ಕಿಂತ ಅಂಥ ಪಶ್ಚಾತ್ತಾಪ ಪಡುವಂಥ ಸಂದರ್ಭಗಳನ್ನು ನಾವು ಎದುರಿಸದೇ ಇರೋ ಹಾಗೆ ಎಚ್ಚರಿಕೆಯಿಂದ ಇರೋದು ನಮ್ಮ ಜಾಣತನ. ಅಂಥ ಜಾಣತನವನ್ನು ನೀವು ಬೆಳೆಸ್ಕೊಳ್ಬೇಕು. ಪಶ್ಚಾತ್ತಾಪ ಪಟ್ಟು, ವ್ಯಥೆ ಪಟ್ಟು, ದುಃಖ ಪಟ್ಟು, ನಿಮ್ಮ ಬಗ್ಗೆ ಕನಸನ್ನು ಕಾಣ್ತಾ ಇರುವಂತಹ ಹೃದಯಗಳಿಗೂ ಸಹ ನೋವನ್ನು ಕೊಡದೇನೆ ಒಂದು ಉತ್ತಮವಾದಂತಹ ಸಮಯದಲ್ಲಿ ಆ ಕೆಲಸಗಳನ್ನು, ನೀವು ಕೈಗೆತ್ಕೊಂಡಿರುವಂತಹ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮುಗಿಸಿ ನೀವು ಸಂತೋಷವಾಗಿದ್ದು ನಿಮ್ಮ ಬಗ್ಗೆ ಕನಸನ್ನು ಕಾಣ್ತಾ ಇರುವಂತಹ ಎಲ್ಲರಿಗೂ ಸಹ ಸಂತೋಷವನ್ನು ಕೊಡುವಂತಹ ಛಲವಾದಿಗಳಾಗಬೇಕು, ಹಠವಾದಿಗಳಾಗಬೇಕು. ನೀವು ಆ ಸಮಯ ಪ್ರಜ್ಞೆಯನ್ನು ಬೆಳೆಸ್ಕೊಂಡು ಆ ವೇಳಾಪಟ್ಟಿಯಂತೆ ನಿಮ್ಮದೇ ಆದಂತಹ ಒಂದು ವೇಳಾಪಟ್ಟಿಯನ್ನು ಹಾಕ್ಕೊಂಡು ಆ ವೇಳಾಪಟ್ಟಿಯಂತೆ ಕೆಲಸ ಕಾರ್ಯಗಳನ್ನು ಮಾಡ್ತಾ ಯಶಸ್ಸನ್ನು ಕಾಣಬೇಕು. ಇಲ್ಲಿ ನಾವು ಕೆಲವು ಈ ಸಮಯದ ಬಗ್ಗೆ, ಸಮಯವನ್ನು ಯಾವ ರೀತಿ ಸದ್ಬಳಕೆ ಮಾಡಿಕೊಳ್ಬೇಕು, ಸಮಯ ಎಷ್ಟು ಮಹತ್ವಪೂರ್ಣವಾಗಿರುವಂಥದ್ದು, ನಮ್ಮಲ್ಲಿರುವಂತಹ ಸೋಮಾರಿತನ ಹೇಗೆ ಸಮಯದ ಸದ್ಬಳಕೆಯಿಂದ ನಮ್ಮನ್ನು ದೂರ ಸರಿಸುತ್ತೆ ಅನ್ನೋದ್ರ ಬಗ್ಗೆ ಕೆಲವೊಂದು ಶ್ಲೋಗನ್ಗಳಿದ್ದಾವೆ. ಇಲ್ಲಿ ಅವುಗಳನ್ನು ನೋಡೋಣ. ಆಯುರ್ವೇದದಲ್ಲಿ ಹೇಳಿರುವ ಪ್ರಕಾರ ಆಲಸ್ಯ ದರಿದ್ರತಾ ಕಾ ಮೂಲ ಹೈ. ಒಬ್ಬ ಮನುಷ್ಯ ದರಿದ್ರನಾಗಿದ್ದಾನೆ, ಬಡವನಾಗಿದ್ದಾನೆ, ಅವನಲ್ಲಿ ಯಾವುದೇ ಸಂತೋಷ, ಅವನ ಜೀವನದಲ್ಲಿ ಸಂತೋಷ ಅನ್ನೋದಿಲ್ಲ, ಸದಾಕಾಲ ದುಃಖದಿಂದ ಇರ್ತಾನೆ, ಏನಾದರೂ ಕಷ್ಟದಲ್ಲಿರ್ತಾನೆ ಅಂದರೆ ಅದಕ್ಕೆ ಕಾರಣ ಅವನಲ್ಲಿರುವಂತಹ ಸೋಮಾರಿತನ. ಯಾರು ಸೋಮಾರಿಗಳಾಗಿರ್ತಾರೋ, ಆಲಸ್ಯ ಅಂದರೆ ಸೋಮಾರಿತನ, ಯಾರು ಸೋಮಾರಿಗಳಾಗಿರ್ತಾರೋ ಅವರು ಮಾತ್ರ ಬಡತನದಿಂದ ಬೇಯೋದಕ್ಕೆ ಸಾಧ್ಯ, ಕಷ್ಟಗಳನ್ನು ಅನುಭವಿಸೋದಕ್ಕೆ ಸಾಧ್ಯ. ಯಾರು ಸೋಮಾರಿಗಳಾಗಿರೋದಿಲ್ವೋ ಅವರು ಕಷ್ಟಗಳನ್ನು ಎದುರಿಸುವಂಥ ಸಂದರ್ಭನೇ ಅವ್ರಿಗೆ ಬರೋದಿಲ್ಲ. ಸದಾ ಕ್ರಿಯಾಶೀಲರಾಗಿ ಚಟುವಟಿಕೆಯಿಂದ ತಮ್ಮನ್ನು ತಾವು ಯಾವುದೋ ಒಂದು ಕೆಲಸದಲ್ಲಿ ತೊಡಗಿಸಿಕೊಂಡಿರ್ತಾರೆ. ಆ ಕೆಲಸದಿಂದ ಅವರಿಗೆ ಒಳ್ಳೆಯ ಪ್ರತಿಫಲನೇ ಸಿಗುತ್ತೆ. ಹಾಗಾಗಿ ಮಕ್ಕಳೇ, ನೀವು ಸಹ ಆಲಸಿಗಳಾಗಿ ದರಿದ್ರತನದಿಂದ ಜೀವನವನ್ನು ಸಾಗಿಸೋದ್ರ ಬದಲಾಗಿ ಸಂತೋಷದಿಂದ, ಖುಷಿಯಾಗಿ, ನೆಮ್ಮದಿಯಿಂದ ಜೀವನವನ್ನು ಮಾಡಬೇಕಂದ್ರೆ ಈಗಿನ ನಿಮ್ಮ ಸಮಯವನ್ನು ಸದ್ವಿನಿಯೋಗ ಮಾಡಿಕೊಳ್ಳುವಂಥ ಒಂದು ಕಲೆಯನ್ನು ಬೆಳೆಸ್ಕೊಳ್ಳಿ. आलसी का न वर्तमान होता है और न भविष्य. और आर्यभट्ट भी कहते हैं आलसी का न वर्तमान होता है और ना ही भविष्य. ಆಲಸಿಗಳಿಗೆ ವರ್ತಮಾನವೂ ಇರೋದಿಲ್ಲ, ಭವಿಷ್ಯವೂ ಇರೋದಿಲ್ಲ. ಯಾರು ಸೋಮಾರಿಗಳಾಗಿರ್ತಾರೋ ಅವ್ರಿಗೆ ವರ್ತಮಾನವೂ ಇಲ್ಲ, ಭವಿಷ್ಯ ಅಂತೂ ಮೊದಲೇ ಇಲ್ಲ. ವರ್ತಮಾನದಲ್ಲಿ ಅವರು ಸಮಯವನ್ನು ಬಳಕೆ ಮಾಡ್ಕೊಳ್ಳೋದು ಹೇಗೆ ಅಂತ ಗೊತ್ತಿಲ್ಲ. ಪ್ರತಿಯೊಂದು ಕೆಲಸವನ್ನು ಇನ್ನೊಂದು ಗಂಟೆ ಆದಮೇಲೆ ಮಾಡಿದ್ರಾಯ್ತು, ನಾಳೆ ಮಾಡಿದ್ರಾಯ್ತು, ನಾಡಿದ್ದು ಮಾಡಿದ್ರಾಯ್ತು ಅಂತ ಮುಂದೆ ಹಾಕ್ತಾ ಹೋಗ್ತಾರೆ. ಅದಕ್ಕೆ ಕಾರಣ ಅವರಲ್ಲಿರುವಂತಹ ಸೋಮಾರಿತನ. ಆ ಸೋಮಾರಿತನ ಅವರನ್ನು ಹಳ್ಳಕ್ಕೆ ತಳ್ತಾ ಇದೆ. ಆ ಸೋಮಾರಿತನದಿಂದನೇ ಅವರು ವರ್ತಮಾನದ ಖುಷಿಯನ್ನು ಕಳ್ಕೊಳ್ತಾ ಇದ್ದಾರೆ, ಆನಂದವನ್ನು ಕಳ್ಕೊಳ್ತಾ ಇದ್ದಾರೆ. ಭವಿಷ್ಯವಂತೂ ಅವ್ರಿಗೆ ಇಲ್ವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಸ್ವಾಮಿ ವಿವೇಕಾನಂದರವರು ಸಹ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಇಲ್ಲಿ, ಉಠೋ ಜಾಗೋ ಅವ್ರ
तब तक नहीं रुको ಜಬ್ ತಕ್ ಲಕ್ಷ್ಯ ನ ಪ್ರಾಪ್ತ ಹೋ ಜಾಯೆ. ಸ್ವಾಮಿ ವಿವೇಕಾನಂದರು ಹೇಳ್ತಾ ಇದ್ದಾರೆ, ಮಕ್ಕಳೇ ನಿಮ್ಮ ಜೀವನಕ್ಕೆ ಎಷ್ಟು ಹೊಂದಿಕೆಯಾಗುತ್ತೆ ನೋಡ್ರಿ, ಇದು ಎಷ್ಟು ಅರ್ಥಪೂರ್ಣವಾಗಿರುವಂತಹ ಮಾತು. ಉಠೋ ಜಾಗೋ ಅವ್ರ ತಬ್ ತಕ್ ನಹಿ ರುಖೋ, ಎದ್ದೇಳಿ ಎಚ್ಚರಗೊಳ್ಳಿ, ಎಲ್ಲಿವರೆಗೂ ನಿಲ್ಬೇಡಿ ಅಂದರೆ ಎಲ್ಲಿವರೆಗೂ ನೀವು ನಿಮ್ಮ ಗುರಿಯನ್ನು ಮುಟ್ಟೋದಿಲ್ವೋ ಅಲ್ಲಿವರೆಗೂ ನೀವು ನಿಲ್ಲಬೇಡಿ. ಮುಂದಿಟ್ಟಿರುವಂಥ ಹೆಜ್ಜೆಯನ್ನು ಹಿಂದೆ ತೆಗಿಬೇಡಿ, ಅಲ್ಲಿ ತನಕನೂ ನೀವು ಮುಂದೆ ಸಾಕ್ತಾನೇ ಇರಿ, ನಿಮ್ಮ ಗುರಿಯನ್ನು ಮುಟ್ಟುವವರೆಗೂ ನಿಲ್ಲದಿರು ಅಂತ ಹೇಳ್ತಾ ಇದ್ದಾರೆ. ಹೀಗೆ ಇನ್ನೊಂದು ಮಾತನ್ನು ನಾವು ನೋಡೋದಾದರೆ, ಆಲಸ್ಯ ಸೆ ಭಡ್ಕರ್ ಅಧಿಕ್ ಘಾತಕ್ ಔರ್ ಅಧಿಕ್ ಸಮೀಪವರ್ತಿ ಶತ್ರು ಕೋಯಿ ನಹಿ ಹೇ. ಇಲ್ಲಿ ಹಿರಿಯರು ಒಂದು ಮಾತನ್ನು ಹೇಳ್ತಾರೆ, ಮನುಷ್ಯನಿಗೆ ನಿಜವಾದ ಶತ್ರುಗಳು ಹೊರಗಿನಿರೋರಲ್ಲ, ನಮ್ಮಲ್ಲಿರುವಂತಹ ಕೆಟ್ಟ ಭಾವನೆಗಳು, ಕೆಟ್ಟ ಯೋಚನೆಗಳು, ಕೆಟ್ಟ ಕೆಲಸಗಳು ನಮ್ಮ ಶತ್ರುಗಳಾಗಿರ್ತವೆ. ಜೊತೆಗೆ ಇನ್ನೊಂದೇನಪ್ಪ ಅಂದರೆ, ಆಲಸ್ಯ ಸೆ ಭಡ್ಕರ್ ಅಧಿಕ್ ಘಾತಕ್ ಅವ್ರ ಸಮೀಪವರ್ತಿ ಶತ್ರು ಕೋಯಿ ನಹಿ ಹೇ. ಆಲಸ್ಯ ಅನ್ನೋದು, ನಮ್ಮಲ್ಲಿರುವಂತಹ ಸೋಮಾರಿತನವೂ ಸಹ ನಮ್ಮ ಒಂದು ದೊಡ್ಡ ಶತ್ರು. ಯಾವ ಮನುಷ್ಯನೂ ಸಹ ಕೆಟ್ಟದಾಗಿ, ಯಾವ ಮನುಷ್ಯನೂ ಸಹ ಒಬ್ಬ ಶತ್ರು ಆದಂಥವನು ಯೋಚನೆ ಮಾಡಿ ಅನೇಕ ಪ್ಲ್ಯಾನ್ಗಳನ್ನು ಮಾಡಿ ನಮಗೆ ಕೆಟ್ಟದ್ದು ಮಾಡಬೇಕು ಅಂತ ಸಿದ್ಧತೆಯನ್ನು ಮಾಡಿಕೊಂಡ್ರೂ ಸಹ ಮಾಡಲಿಕ್ಕೆ ಆಗದೇ ಇರುವಂತಹ ಘಾತಕವನ್ನು, ಕೆಟ್ಟ ಪರಿಸ್ಥಿತಿಯನ್ನು ತಂದಿರುವಂತಹ ಶತ್ರು ನಮ್ಮಲ್ಲೇ ಇದ್ದಾನೆ. ಯಾರಪ್ಪ ಅಂದರೆ ಆಲಸ್ಯತನ, ಸೋಮಾರಿತನ. ಆ ಸೋಮಾರಿತನ ಯಾವ ಶತ್ರುವೂ ನಮಗೆ ಕೊಡದೇ ಇರುವಂತಹ ಒಂದು ಕಷ್ಟವನ್ನು ಕೊಡೋದಕ್ಕೆ ಸಾಧ್ಯ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಸೋಮಾರಿತನಕ್ಕಿಂತ ದೊಡ್ಡದಾಗಿರುವಂತಹ ಕೆಟ್ಟ ಘಾತಕ ಮತ್ತು ತುಂಬ ಸನಿಹ ಇರುವಂಥ, ತುಂಬ ನಮ್ಗೆ ಹತ್ರ ಇರುವಂಥ ಹಿತಶತ್ರು ಬೇರೆ ಯಾರೂ ಸಹ ಇಲ್ಲ ಅಂಥೇಳಿ ಹೇಳ್ತಾ ಇದ್ದಾರೆ. ಹೀಗೆ ಮಕ್ಕಳೇ, ಸಮಯದ ಬಗ್ಗೆ ಎಷ್ಟೆಲ್ಲ ಹೇಳಿದ್ರೂ ಸಹ ಕಡಿಮೆನೆ. ಜೊತೆಗೆ ಆಲಸ್ಯತನ ಅಥವಾ ಸೋಮಾರಿತನವನ್ನು ನಾವು ಬೆಳೆಸ್ಕೊಂಡ್ರೆ ನಮ್ಮ ಜೀವನ ಯಾವ ರೀತಿಯಾಗಿ ಕತ್ತಲಾಗುತ್ತೆ ಅನ್ನೋದನ್ನು ನಾವು ಸಾಕಷ್ಟು ಉದಾಹರಣೆಗಳ ಮೂಲಕ ಎಲ್ಲ ಕಂಡುಕೊಂಡ್ವಿ. ಆದ್ದರಿಂದ ನೀವು ಸಹ ಸೋಮಾರಿಗಳಾಗದೆ ಸಮಯದ ಅರ್ಥವನ್ನು, ಸಮಯ ಎಷ್ಟು ಮುಖ್ಯ ಅನ್ನೋದನ್ನು ಅರ್ಥ ಮಾಡಿಕೊಂಡು ಅದರ ಸದ್ಬಳಕೆಯನ್ನು ಮಾಡ್ಕೊಳ್ಳೋದನ್ನು ಕಲೀರಿ. ಹೀಗೆ ಈಗ ಇಷ್ಟೆಲ್ಲ ಉದಾಹರಣೆಗಳನ್ನು ಕೇಳಿದ್ರ ಮೂಲಕ ಇದರ ಒಂದು ಪದ್ಯದ ಭಾವಾರ್ಥವನ್ನು ಸರಿಯಾಗಿ ಅರ್ಥೈಸಿಕೊಂಡ ನಂತರ ಸಮಯ ಎಷ್ಟು ಅವಶ್ಯಕ, ಸಮಯವನ್ನು ಯಾವ ರೀತಿಯಾಗಿ ಸದ್ವಿನಿಯೋಗ ಮಾಡಿಕೊಳ್ಬೇಕು, ಆಲಸ್ಯತನವನ್ನು ಯಾಕೆ ನಾವು ಹೊಡೆದೋಡಿಸ್ಬೇಕು, ಆಲಸ್ಯತನ ಅನ್ನೋದನ್ನು, ಸೋಮಾರಿತನ ಅನ್ನೋದನ್ನು ನಮ್ಮ ಹತ್ರನೂ ಸುಳಿಯೋದಕ್ಕೆ ಬಿಡಬಾರ್ದು ಅನ್ನೋದನ್ನು ನಾವು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ವಿ ಮಕ್ಕಳೇ. ಹಾಗಿದ್ರೆ ಈಗ ಈ ಪದ್ಯದ ಒಂದು ಭಾವಾರ್ಥವನ್ನು ನೀವೆಲ್ಲರೂ ಸಹ ಚೆನ್ನಾಗಿ ಅರ್ಥೈಸಿಕೊಂಡಿದ್ದೀರಿ ಅನ್ನೋ ಒಂದು ಆಶಯದೊಂದಿಗೆ ಈ ಕವಿತೆಯ ಪ್ರಶ್ನೋತ್ತರಗಳ ಬಗ್ಗೆ ಒಂದು ಸಣ್ಣ ಕಿರುನೋಟವನ್ನು ಹಾಕೋಣ. अब हम देखते हैं इस कविता के एक वाक्य के प्रश्नोत्तर को. यहाँ पर प्रश्न है, कवि के अनुसार मनुष्य को सुख कब नहीं मिलता है. इस प्रश्न का उत्तर है, कवि के अनुसार समय को नष्ट करके सुख नहीं मिलता है. ಇಲ್ಲಿ ಕವಿ ಏನಪ್ಪ ಹೇಳ್ತಾ ಇರೋದು, ಯಾವ ಮನುಷ್ಯ ಸಮಯವನ್ನು ನಷ್ಟ ಮಾಡ್ತಾನೋ, ಸಮಯವನ್ನು ಅಂದರೆ ವ್ಯರ್ಥವಾಗಿ ಕಳಿತಾನೋ ಅವನಿಗೆ ಸುಖ ಅನ್ನೋದು ಇರೋದಿಲ್ಲ. ಎರಡನೇ ಪ್ರಶ್ನೆ, ಬಹಾನೆ ಬನಾನೆ ಕಾ ಪ್ರಮುಖ ಕಾರಣ ಕ್ಯಾ ಹೇ. ನೆಪಗಳನ್ನು ಹಾಕೋದಕ್ಕೆ, ನೆಪಗಳನ್ನು ಕೊಡೋದಕ್ಕೆ ನಾವೀಗೇನಾದರೂ ಗುರುಗಳು ನಿಮ್ಮ ಹತ್ರ ಯಾಕಪ್ಪ ನೀವು ಓದಿಲ್ಲ ಬರ್ದಿಲ್ಲ ಅಂತ ಕೇಳಿದಾಗ ನೀವು ನೆಪಗಳನ್ನು ಹೇಳ್ತೀರಾ. ಆ ನೆಪಗಳನ್ನು ಕೊಡೋದಕ್ಕೆ ಕಾರಣ ಏನು? ಬಹಾನೆ ಬನಾನೆ ಕಾ ಪ್ರಮುಖ ಕಾರಣ ಹೇ ಆಲಸ್ಯ. ನೆಪಗಳನ್ನು ಒಡ್ಡೋದ್ರ ಹಿಂದೆ ಇರುವಂತಹ ಮುಖ್ಯವಾದಂತಹ ಕಾರಣ ಆಲಸ್ಯ, ಸೋಮಾರಿತನ. और तीसरा प्रश्न है, समय किसका दिया हुआ अनुपम धन है. ಸಮಯ ಯಾರು ನೀಡಿರುವಂತಹ ಅಮೂಲ್ಯವಾಗಿರುವಂತಹ ಸಂಪತ್ತು. ಸಮಯ ಭಗವಾನ್ या ईश का दिया हुआ अनुपम धन है. ಸಮಯ ಅನ್ನೋದು ಆ ಭಗವಂತ ಅಥವಾ ಆ ಭಗವಂತ ನಮಗೆ ನೀಡಿರುವಂತಹ ಅತ್ಯಮೂಲ್ಯವಾಗಿರುವಂತಹ ಸಂಪತ್ತು. और चौथा प्रश्न है, कवि किस पर विश्वास करने को कहते हैं. ಕವಿ ಯಾರ ಮೇಲೆ ನಂಬಿಕೆ ಇಡೋದಕ್ಕೆ ಹೇಳ್ತಾರೆ. और इसका उत्तर है, कवि आत्मा पर विश्वास करने को कहते हैं.
ಕವಿ ಆತ್ಮದ ಮೇಲೆ, ನಮ್ಮ ಮೇಲೆ ನಮಗೆ ವಿಶ್ವಾಸ ಇರಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. और पांचवा प्रश्न है, समय के खोने से क्या होता है? ಸಮಯವನ್ನು ಹಾಳು ಮಾಡೋದ್ರಿಂದ ಏನಾಗುತ್ತೆ? और इसका उत्तर इस प्रकार है, समय के खोने से हमेशा पछताना पड़ता है. ಸಮಯವನ್ನು ಹಾಳು ಮಾಡೋದ್ರಿಂದ ಯಾವತ್ತೂ ಸಹ ನಾವು ಪಶ್ಚಾತ್ತಾಪವನ್ನು ಪಡಬೇಕಾಗುತ್ತೆ. और अब हम देखते हैं दो अंकों के प्रश्नोत्तर और इस कविता से संबंधित व्याकरणांशों के बारे में हम कल की कक्षा में जानकारी प्राप्त कर लेंगे. आप सभी आज की कक्षा में क्या हुआ, भावार्थ, पद्य का भावार्थ और प्रश्नोत्तर के बारे में घर में अच्छी तरह पढ़ाई करके इस कविता में जो व्याकरणांश है उन व्याकरणांशों को आप घर में खुद लिखने का अभ्यास कीजिए. उसका उत्तर आप स्वयं लिखने का अभ्यास कीजिए, क्योंकि आप तो 10वीं कक्षा के छात्र हैं. विलोम शब्द हो, पर्यायवाची शब्द हो, ये सारे आप बहुत अच्छी तरह से लिख सकते हैं. इसलिए मैं कह रही हूँ, आप सभी इस कविता में आए हुए व्याकरणांशों को खुद लिखने का प्रयास कीजिए. और मैं आशा करती हूँ आप सही उत्तर ही लिखेंगे. और इस कविता में आए हुए 2 या 3 वाक्यों के प्रश्नोत्तरों को हम अगली कक्षा में देख लेंगे. उन प्रश्नोत्तर के बारे में हम अगली कक्षा में चर्चा करेंगे. तो बच्चों, तब तक के लिए आप सभी को